ವೀಕ್ಷಕ ಮಿತ್ರ ಎಲ್ರಿಗೂ ನಮಸ್ಕಾರ. ನಾನಿವತ್ತಿರೋದು ಮೈಸೂರು JP ನಗರ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ ಖಾಸಗಿ ಬಡಾವಣೆಯಲ್ಲಿ ಕಟ್ಟಿರುವಂತಹ 3 ಬೆಡ್ರೂಮು ಸಿಂಗಲ್ ಫ್ಲೋರ್ 1500 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ ಅಂದರೆ 30-50 ಸೈಟ್ ಏರಿಯಾದಲ್ಲಿ ಕಟ್ಟಿರುವಂತಹ ಮನೆ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೂಡಾದಿಂದ ಮಾನ್ಯತೆ ಪಡೆದಿರುವಂತಹ ಲೇಔಟ್ ಇದು. ಮೂಡಾ ಖಾತಾ, ಮೂಡಾ ಕಂದಾಯ ಮತ್ತು ಮೂಡಾ ಪ್ಲ್ಯಾನ್ ಅಪ್ರೂವಲ್ ಹೊಂದಿರುವಂತಹ ಹೊಸ ಮನೆ ಸೇಲ್ಗಿರುವಂಥದ್ದು. ಮೈಸೂರು ಮಧ್ಯಭಾಗದಿಂದ ಅಂದರೆ ಈ ವಿಡಿಯೋನ ಈಗ ನೋಡ್ತಾ ಇರೋರು ಮೈಸೂರು ಗೊತ್ತಿಲ್ಲ, ಬಟ್ ಮೈಸೂರಲ್ಲಿ ನಾವು ಮನೆ ತೊಗೋಬೇಕು ಅಂತ ಇರೋರಿಗೆ ಮೈಸೂರು ಮಧ್ಯಭಾಗದಿಂದ ಸರಿಸುಮಾರು 8.5 ರಿಂದ 10 ಕಿಲೋಮೀಟ್ರ್ ಒಳಗೆ ಇರುವಂತಹ ಸುಸರ್ಜಿತವಾಗಿರುವಂತಹ ಬಡಾವಣೆ ಇದು. ನಾನು ಯಾಕೆ ಈ ಪದನ ಸುಸರ್ಜಿತ ಅನ್ನುವ ಪದನ ಯಾಕೆ ಉಪಯೋಗಿಸ್ತೆ ಅಂದರೆ ಸ್ನೇಹಿತರೆ, ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನ್, ದಿನನಿತ್ಯ ಕಸ ತೊಗೊಂಡೋಗುವಂತಹ ವ್ಯವಸ್ಥೆ, ಇವೆಲ್ಲವೂ ಇರುವಂತಹ ನೀವು ವಾಸಕ್ಕೆ ಯೋಗ್ಯವಾಗಿರುವಂತಹ ರೆಸಿಡೆನ್ಷಿಯಲ್ ಲೇಔಟ್ ಆಗಿರುವುದರಿಂದ ನಾನು ಇದನ್ನು ಸುಸರ್ಜಿತ ಬಡಾವಣೆ ಅಂತ ಹೇಳ್ತಾ ಇದ್ದೀನಿ. ಬನ್ನಿ, ಈ ಮನೆ ಹೇಗಿದೆ, ಯಾವ ಥರ ಇದೆ, ಯಾವ ಥರ ಪ್ಲ್ಯಾನ್ ಮಾಡಿದ್ದಾರೆ, ಏನು ಡಿಸೈನ್ ಮಾಡಿದ್ದಾರೆ, ವರ್ಕ್ಮೆನ್ಶಿಪ್ ಹೇಗಿದೆ, ಮನೆ ಯಾವ ಥರ ಯೂಸ್ ಮಾಡಲಿಕ್ಕೆ ಯಾವ ಥರ ಯೂಸರ್ ಫ್ರೆಂಡ್ಲಿ ಇದೆ ಅನ್ನೋದನ್ನು ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮನೆಗಳಲ್ಲೂ ಯೂಶಲಿ 2 ಕಾರ್ಗಳಿರುವಂತಹ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಪಾರ್ಕಿಂಗ್ ಬಗ್ಗೆ ಬಹಳಷ್ಟು ಜನ ಕೇಳ್ತೀರಿ. ನಮಗೆ ಪಾರ್ಕಿಂಗ್ 2 ಬೇಕು, ಪಾರ್ಕಿಂಗ್ ಆಚೆ ಮಾಡಿದ್ರೂ ಸಹ ಆನ್ಗೋಯಿಂಗ್ ಟ್ರಾಫಿಕ್ಕಿಗೆ ಅಂದರೆ ಮುಂದೆ ರಸ್ತೆಯಲ್ಲಿ ಓಡಾಡುವಂತಹ ಗಾಡಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಪ್ರತಿ ಸರಿ ಅಕ್ಕಪಕ್ಕದವ್ರು ಹಾರ್ನ್ ನೋಡಿದಾಗ ನಾವು ಹೋಗಿ ತೆಗಿಬಾರ್ದು. ಆ ಥರ ಮನೆಗಳನ್ನ ದಯವಿಟ್ಟು ತೋರಿಸಿ, ನಾವು ನೋಡಬೇಕು, ಆ ಥರ ಮನೆಗಳು ಬೇಕು, ರೆಡಿ ಟು ಮೂವಿನ ಮನೆಗಳು ಬೇಕು ಅಂತ ಕೇಳ್ತೀರ. ಅದಕ್ಕಾಗಿ ಮಾಡ್ತಾ ಇರುವಂತಹ ವಿಡಿಯೋ ಇದು. ನೋಡಿ, ಇಲ್ಲಿ ನೋಡ್ಬೋದು ನೀವು, ದಿಸ್ ಇಸ್ 30 ಮುಂಭಾಗಕ್ಕೆ 30 ಅಡಿ ರಸ್ತೆ ಇದೆ. ಸರಿಸುಮಾರು ಮನೆ ಬೌಂಡ್ರಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೀವು ಈಸಿಲಿ ಇಲ್ಲಿ ಒಂದು ಇನೋವಾ, ಫಾರ್ಚುನರ್ ಆದರೆ ಯಾವುದೇ ತರಹ ದೊಡ್ಡ ವೆಹಿಕಲ್ಗಳನ್ನ ಅಂದರೆ XUVಗಳನ್ನ ನೀವು ನಿಲ್ಲಿಸ್ಕೊಳ್ಳಿಕ್ಕೆ ಈಸಿಯಾಗಿ ಆಗುತ್ತೆ ವಿತೌಟ್ ಡಿಸ್ಟರ್ಬಿಂಗ್ ದಿ ಆನ್ಗೋಯಿಂಗ್ ಟ್ರಾಫಿಕ್. ಈ ಮನೆಯ ಇನ್ನೊಂದು ವಿಚಾರ ಏನು, ಸ್ಪೆಷಾಲಿಟಿ ಆಫ್ ದಿಸ್ ಹೌಸ್ ಏನು ಅಂತಂದರೆ, ಇದ್ರ ಮುಂಭಾಗದಲ್ಲಿ ಯೂಶಲಿ ನಿಮಗೆ 30-40 ಅಥವಾ 30-50 ಮನೆಗಳ ಮುಂದೆ 9 ಮೀಟರ್ ಅಥವಾ 30 ಫೀಟ್ ರೋಡ್ಗಳಿರುತ್ತೆ. ಇದ್ರ ಮುಂಭಾಗದಲ್ಲಿ ನೀವು ನೋಡ್ತಾ ಇರೋ ಸರಿಸುಮಾರು 40 ಅಡಿ ರಸ್ತೆ, ಬಹಳ ದೊಡ್ಡದಾಗಿರುವಂತಹ ರೋಡ್ ಇದು. ಸೊ ಇಲ್ಲಿ ಮಾಡಿರುವಂತಹ ಪಾರ್ಕಿಂಗ್ ಏರಿಯಾ ಮುಂದೆ ರೋಡ್ ಇದೆ. ಇಲ್ಲಿ ನಿಮಗೆ ಪ್ರಾಬ್ಲಮ್ ವಿತ್ ದಿ ಟ್ರಾಫಿಕ್ ಪ್ರಾಬ್ಲಮ್ ಆಗಲ್ಲ. ನೀವು 2 ಸ್ಮಾಲ್ ಕಾರ್ಗಳನ್ನ ಈಸಿಯಾಗಿ ನಿಲ್ಲಿಸ್ಬೋದು. ಒಂದು XUV ಅಥವಾ ಇನೋವಾ, ಫಾರ್ಚುನರ್ ಯಾವುದೇ ಥರ ಈ ಥರ ದೊಡ್ಡ ಕಾರ್ಗಳನ್ನ ಆಚೆನೇ ನಿಲ್ಲಿಸುವಷ್ಟು ಜಾಗ ಇದೆ ಅನ್ನೋದಕ್ಕೆ ನಾನು ಈ ವಿಷಯನ ಹೇಳಿದೆ. ಬನ್ನಿ, ಈಗ ಮನೆ ಒಳಗೆ ಹೋಗಿ ನೋಡೋಣ ಮನೆ ಹೇಗಿದೆ, ಯಾವ ಥರ ಇದೆ ಅಂತ. ಅದಕ್ಕೆ ಮುಂಚೆ ನನಗೆ ಪರ್ಸ್ನಲ್ ಆ್ಯಂಡ್ ವಾಟ್ ಐ ಲೈಕ್ಡ್ ಅಬೌಟ್ ದಿಸ್ ಪ್ರಾಪರ್ಟಿ ಅಂತಂದರೆ, ಒಂದು ಪಾರ್ಕಿಂಗ್ ಏರಿಯಾ ಮತ್ತು ದಿಸ್ ಪಾರ್ಟ್ ಆಫ್ ದಿ ಹೌಸ್, ಈ ಎಲಿವೇಶನ್ ಏನು ಮಾಡಿದ್ದಾರೆ, ಈ ಎಂಟ್ರೆನ್ಸ್ ಏನು ಮಾಡಿದರೆ ಯೂಶ್ವಲಿ 30-50 ಮನೆಗಳಲ್ಲಿ ಕಾಣೋದು ಬಹಳ ವೆರಿ ರೇರ್ ಅಂತಲೇ ಹೇಳಬೇಕು. ಯಾಕೆ ಅಂತಂದರೆ ಯೂಶ್ವಲಿ ಈ ಮಾಡೆಲ್ ಆಫ್ ದಿಸ್ ಪೀಸ್ ಏನಿದೆ, ಯೂಶ್ವಲಿ ವಿ ಗೆಟ್ ಇಟ್ ಆನ್ 40-60 or 50-80 ದೊಡ್ಡ ಮನೆಗಳು ಸಿಗುತ್ತೆ. 30-40, 30-50 ಮನೆಗಳೇ ವೆರಿ ರೇರ್, ಒನ್ ಆಫ್ ಇಟ್ಸ್ ಕೈಂಡ್. ಬಹಳ ಚೆನ್ನಾಗಿದೆ. ಫಂಡರ್ ಮ್ಯಾಕ್ಸನ್ನ ಇದನ್ನು ಯೂಸ್ ಮಾಡಿದ್ದಾರೆ. ಬನ್ನಿ ಒಳಗೆ ಹೋಗಿ ನೋಡೋಣ ಮನೆ ಹೇಗಿದೆ, ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ. ವೆಲ್ಕಮ್ ಟು ದ ಪ್ರಾಪರ್ಟಿ. ನಾನು ಆಚೆ ಈಗಾಗಲೇ ಪಾರ್ಕಿಂಗ್ ವಿಚಾರನ ಹೇಳಿದ್ದೀನಿ. ಒಳಗೂ ಸಹ ನೀವೊಂದು ಮಿಡ್ ಸೈಜ್ ಅಥವಾ ಸ್ಮಾಲ್ ಸೈಜ್ ಕಾರ್ನ ಖಂಡಿತವಾಗ್ಲೂ ಒಳಗೆ ಪಾರ್ಕ್ ಮಾಡ್ಬೋದು. ಬಹಳಷ್ಟು ಸೇಫ್ಟಿ ಮೆಷರ್ಸ್ ಇದೆ ಇಲ್ಲಿ. ಯಾವುದೇ ಥರ ಗೇಟ್ನ ಇಂಟ್ರೂಷನ್ ಆಗೋಕ್ಕೆ ಸಾಧ್ಯ ಇಲ್ಲ. ಒಳಗೆ ಮುಂದೆ ಗೇಟಿಂದ ಒಳಗೆ ಯಾವುದೇ ಥರ ಈ ಕಡೆಯಿಂದ ಗ್ರಿಲ್ಗಳು ನೋಡ್ಬೋದು ನೀವು. ಇಲ್ಲೂ ಸಹ ಸೇಫ್ಟಿ ಗ್ರಿಲ್ಗಳನ್ನ ಹಾಕಿರೋದ್ರಿಂದ ಇಲ್ಲಿಗೆ ಅಂದರೆ ಇದರಿಂದ ಒಳಗೆ ಬರೋ ಚಾನ್ಸಸ್ ಯಾವುದೂ ಇಲ್ಲ. ಕಾರ್ ವಾಶ್ ಮಾಡಲಿಕ್ಕೆ ಮತ್ತು ಈ ಜಾಗನ ಆ್ಯಂಟಿಸ್ಕೇಡೆಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ವಾಶ್ ಮಾಡಲಿಕ್ಕೆ ಇಲ್ಲಿ ಟ್ಯಾಪ್ ಸಹ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು ಈ ಏರಿಯಾ, ದಿಸ್ ಪಾರ್ಟ್ ಆಫ್ ದ ಹೌಸ್. ಪೇಂಟ್ ಯಾವ ಥರ ಟೆಕ್ಸ್ಚರ್ ಪೇಂಟ್ ಯೂಸ್ ಮಾಡಿದ್ದಾರೆ ಅಂತ ವಾಸ್ತು ಅನುಗುಣವಾಗಿ ಈ ವಿಚಾರಕ್ಕೆ ಬಂದಾಗ ನಾನು ಹೇಳೋದನ್ನು ಇಲ್ಲಿ ಮಿಸ್ ಮಾಡಿದ್ದೆ. 1500 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ, ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕೊಟ್ಟಿರುವಂತಹ ಮನೆ ಇದು. ಸೊ ವಾಸ್ತು ಅನುಗುಣವಾಗಿದೆ, ನಾನು ಮುಂದೆ ಹೇಳ್ತೀನಿ. ಸೊ ಇಲ್ಲಿ ನೀವು ಈ ವಿಚಾರ ನೋಡಬೇಕಾಗಿರುವಂಥ, ಇಲ್ಲಿ ನೀವು ಈಸಲಿ ಒಂದು 2 ವೀಲರ್ನ ಒಳಗೆ ಖಂಡಿತವಾಗ್ಲೂ ನಿಲ್ಲಿಸ್ಬೋದು. ಸೊ ಇದು ಮೆಟ್ಲುಗಳು, ಮಾಡಿ ಮೇಲಕ್ಕೆ ಹೋಗಲಿಕ್ಕೆ ಮೆಟ್ಲುಗಳಿದೆ. ಸೊ ಇಲ್ಲೊಂದು 2 ವೀಲರ್ ನಿಲ್ಲಿಸ್ಬೋದು, ಇಲ್ಲಿ ಒಂದು ಕಾರ್ನ ನಿಲ್ಲಿಸ್ಬೋದು. ನೀವು ಟೆಕ್ಸ್ಚರ್ ಪೇಂಟ್ ನಾನು ಏನು ಹೇಳಿದೆ ಈ 2 ಕಡೆಗೂ ಮಾಡಿದ್ದಾರೆ. ಸೊ ಇನ್ನೊಂದು ವ್ಯೂ ಆಫ್ ದಿ ಪ್ರಾಪರ್ಟಿ ನೀವು ನೋಡ್ಬೋದು ಅಂತಂದರೆ, ನೋಡಿ ಇದು ಡೋರ್ ಕ್ಲೋಸ್ ಆದಾಗ, ಅಂದರೆ ಡೋರು ಇಲ್ಲಿ ಕ್ಲೋಸ್ ಆದಾಗ ದಿಸ್ ವ್ಯೂ ಆಫ್ ದ ಪ್ರಾಪರ್ಟಿ ಏನಂತಂದರೆ, ಈ ಥರ ವ್ಯೂ ಅಂದರೆ ಈ ಭಾಗ ಏನಿದೆ ಅಂದರೆ ದಿಸ್ ಇಂಟರ್ನಲ್ ಪೋರ್ಷನ್ ಆಫ್ ದ ಹೌಸ್ ಈಸ್ ವೆರಿ ಪ್ರೈವೇಟ್. ಅಂದರೆ ನೀವು ಮನೆ ಒಳಗೆ
ಒಳಗೆ ಬಂದ ನಂತರ ಈ ಡೋರ್ ಗೇಟ್ನ ಕ್ಲೋಸ್ ಮಾಡಿದ ನಂತರ ದಿಸ್ ಇಸ್ ಅ ಪ್ರೈವೇಟ್ ನಿಮಗೆ ಜಾಗ ಅಂತ ಅನ್ಸುತ್ತೆ. ಯಾಕಂದರೆ ಈ ಹೈಟ್ ಮಾಡಿರಲ್ಲ, ಯೂಶಲಿ ಮಾಡಿಲ್ದಿರೋ ಕಾರಣಗಳಿಂದಾಗಿ ಏನಾಗುತ್ತೆ, ದಿಸ್ ಇಸ್ ಅ ಓಪನ್, ಮನೆ ಒಳಗೆ ಯಾರೇ ಇದ್ರೂ ಕಾಣುತ್ತೆ. ಇದನ್ನು ಕ್ಲೋಸ್ ಮಾಡಿರೋದ್ರಿಂದ ನಿಮಗೆ ಯಾವುದೇ ತರಹದ ಈ ಪ್ರೈವಸಿ ಇಲ್ಲಿ ಖಂಡಿತ ನಿಮಗೆ ಕಾಣಬರುತ್ತೆ ಅನ್ನೋದು ಇದೊಂದು ಮುಖ್ಯವಾದಂತಹ ವಿಷಯ. 40-60 ಇನ್ನೊಂದ್ಸರಿ ಹೇಳ್ತೀನಿ, ಇದನ್ನು ಯಾಕೆ ಈ ವಿಷಯ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಅಂದರೆ 40-60 ಅಥವಾ 50-80 ಮನೆಗಳಲ್ಲಿ ಮಾತ್ರ ಈ ಥರ ಎಂಟ್ರೆನ್ಸಲ್ಲೇ ಪ್ರೈವಸಿ ಇರುವಂಥದ್ದು ನಾವು ನೋಡ್ತೀವಿ. 30-40, 30-50, 20-30 ಮನೆಗಳ ಖಂಡಿತವಾಗ್ಲೂ ಈ ಥರ ಸಿಕ್ಕಲ್ಲ. ಒನ್ ಆಫ್ ದ ರೇರೆಸ್ಟ್ ಪ್ರಾಪರ್ಟೀಸ್ ಕರೆಂಟ್ ಡೇಟಲ್ಲಿ ಇರುವಂತಹ ಮನೆ ಇದು. ನಾನು ಇದ್ರ ಒಳಗೆ ಹೋಗಕ್ಕೆ ಮುಂಚೆ ಇನ್ನೊಂದು ವಿಚಾರ ನೋಡಿ, ಇದನ್ನು ಇವರು ಕ್ಲೋಸ್ ಮಾಡಿ ಜಸ್ಟ್ ಕಿಟಕಿನ ಇಡಬೋದಿತ್ತು. ಬಹಳಷ್ಟು ಇಂಪ್ರವೈಸೇಷನ್ನ ಇಲ್ಲಿ ನೋಡಬಹುದು. ದಿಸ್ ಇಸ್ ಮೇಡಪ್ ಆಫ್ ಗ್ಲಾಸ್. ಬಿಕಾಸ್ ನಾನು ಯಾಕೆ ಅನ್ನೋದನ್ನು ಒಳಗೆ ತೋರಿಸ್ತೀನಿ. ಗಾಳಿ ಮತ್ತು ಬೆಳಕು ಅಂದರೆ ಇದರಿಂದ ನಿಮಗೆ ಬೆಳಕು ಒಳಗೆ ಹೋಗುತ್ತೆ. ಯಾವುದಕ್ಕೆ, ಎಲ್ಲಿಗೆ, ಏನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ವಿಡಿಯೋ ಮುಂದೆ ಹೇಳ್ತೀನಿ. ಅದಾದ ನಂತರ ಬಿಫೋರ್ ಗೋಯಿಂಗ್ ಇನ್ಸೈಡ್ ದ ಹೌಸ್, ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಯೂಶಲಿ ಏನು ಮಾಡ್ತಾರೆ, ಬಾಗಿಲಿಗೆ ಮಾತ್ರ ಈ ಥರ ಒಂದು ಐರನ್ದು ಗೇಟ್ಗಳನ್ನ ಹಾಕ್ತಾರೆ. ಬಟ್ ಇಲ್ಲೇನು ಮಾಡಿದ್ದಾರೆ ಅಂತಂದರೆ, ಮುಂಚೆನೇ ಬಿಫೋರ್ ಈವನ್ ವಿ ಎಂಟ್ರಿಂಗ್ ದಿ ಹೌಸ್, ಇದು ಎಂಟ್ರೆನ್ಸ್ ಆಫ್ ದಿ ಪ್ರಾಪರ್ಟಿ. ಇದರಿಂದ ಇಲ್ಲಿಗೆ ಬರಲಿಕ್ಕೆ ಸರಿಸುಮಾರು ಒಂದು 6 ಅಡಿ ಇದೆ. ಸೊ ಇಲ್ಲಿಗೆ ಸಹ ಗೇಟ್ ಮಾಡಿದರೆ ಸೇಫ್ಟಿ ಗ್ರಿಲ್ಸ್ಗಳು ನೋಡ್ಬೋದು. ಇದು ಮನೆಯ ಹಿತ್ತಲದ ಹಿಂಬಾಗಿಲಿಗೆ ಅಂದರೆ ಬ್ಯಾಕ್ ಯಾರ್ಡ್ ಆಫ್ ದಿ ಪ್ರಾಪರ್ಟಿ ಅಂತ ಏನು ಹೇಳ್ತೀವಿ, ಅಲ್ಲಿಗೆ ಹೋಗಿದೆ. ಇಲ್ಲಿಂದ ಇಲ್ಲಿ ತನಕ ಆ್ಯಂಟಿಸ್ಕೇಟೆಡ್ ಟೈಲ್ಸ್ಗಳನ್ನ ಹಾಕಿದರೆ ಇಲ್ಲಿಂದ ಗ್ರನೈಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಒಳಗೆ ಕಂಪ್ಲೀಟಾಗಿ ಮನೆಯ ಎಲ್ಲ ಡೋರ್ಸ್, ವಿಂಡೋಸ್, ಫ್ರೇಮ್, ಶಟರ್ಗಳು ಟೀಕ್ ಆಗಿರುತ್ತೆ. ಫ್ಲೋರಿಂಗು ಗ್ರನೈಟ್ ಆಗಿರುತ್ತೆ. ಬನ್ನಿ ಮನೆ ಒಳಗೆ ಹೋಗಿ ನೋಡೋಕ್ಕೆ ಮುಂಚೆ ಈ ಮನೆಯ ಡೋರ್ದು ಯಾವ ಥರ ಮಾಡಿದ್ದಾರೆ, ಆ್ಯಂಟಿಕ್ ಡಿಸೈನ್, ಏನು ಗುಬ್ಬಿಗಳನ್ನ ನಾವು ಕೂರಿಸ್ತೀವಿ ಅಂತ ಹೇಳ್ತೀವಿ, ಆ್ಯಂಟಿ ಡಿಸೈನ್ ಅವ್ರಿಗೆ ಕ್ಯಾನ್ ಟೆಲ್ ಇಟ್ ಅಸ್ ಕೇರಳ ಸ್ಟೈಲ್. ಭಾಳ ಪ್ರಿಮಿಟಿವ್ ಸ್ಟೈಲಲ್ಲಿ ಮಾಡಿರುವಂತಹ ಬಹಳ ಹೆವಿ ಗೇಜ್ ಡೋರ್ ಇದು. ಅದರದ್ದು ಫ್ರೇಮ್ ಸಹ ನೋಡ್ಬೋದು ನೀವು. ಬಹಳ ಬಿಗ್ ಸೈಜ್, ಅಂದರೆ ಸ್ಟ್ಯಾಂಡರ್ಡಲ್ಲಿ ಬಿಗ್ ಸೈಜ್ಗಿಂತ ಬಿಗ್ ಸೈಜ್ ಡೋರ್ನ ನಾವಿಲ್ಲಿ ನೋಡ್ಬೋದು. ಕಮಿಂಗ್ ಟು ದಿ ಐ ಆಮ್ ಅಟ್ ದಿ ಹಾಲ್ ಆರ್ ದಿ ಲಿವಿಂಗ್ ಏರಿಯಾ. 30-50 ನೋಡಿ ಎಷ್ಟು ಚೆನ್ನಾಗಿರೋ ಪೇಂಟಿಂಗ್ ಇದೆ. ಪ್ರೊಫೈಲ್ ಲೈಟ್ಸ್ ಹಾಕಿದ್ದಾರೆ. ದಿಸ್ ಇಸ್ ಆಲ್, ಇದು ಸ್ಟಿಕ್ಕರ್ ಅಲ್ಲ, ಇಲ್ಲಿ ಆರ್ಟಿಸ್ಟ್ನ ಕರೆಸಿ ಮಾಡಿರುವಂತಹ ಪೇಂಟಿಂಗ್. ಇದು ಒಂದು ವಾಟರ್ಫಾಲ್ ಪೇಂಟಿಂಗ್ ಇದೆ. ಅದು ಸುತ್ತಕ್ಕೂ ಇರುವಂತಹ ಪ್ರೊಫೈಲ್ ಲೈಟ್ ನೋಡ್ಬೋದು. ಫಾಲ್ ಸೀಲಿಂಗ್ ಡಿಸೈನ್ ನೋಡ್ಬೋದು. ಫ್ಯಾನ್ಗಳಿದೆ, LED ಲೈಟ್ ಇದೆ, ಸ್ಟ್ರಿಪ್ ಡೌನ್ ಲೈಟ್ಗಳು ಹಾಕಿದ್ದಾರೆ. ಈ ಭಾಗದಲ್ಲಿ ವುಡನ್ ಪೇಂಟಿಂಗ್ ಮತ್ತು ವುಡನ್ ಪ್ರೊಫೈಲಿಂಗ್ಸ್ನ ಮಾಡಿದ್ದಾರೆ. 2 ಕರ್ಟನ್ ರಾಡ್ಗಳು 2 ಇದೆ. ಅದೇ ಕಂಟಿನ್ಯೂಯಿಂಗ್ ವಿತ್ ದ ಟೀಕ್. ನಾನು ಈಗಾಗಲೇ ಹೇಳಿದಂತೆ ಟೀಕ್ ಡೋರ್ಸು, ಟೀಕ್ ವಿಂಡೋಸು, ಫ್ರೇಮ್ಸು, ಶಟರು ಎಲ್ಲವೂ ಇದು ಫಸ್ಟ್ ಕ್ವಾಲಿಟಿ ಟೀಕ್. ಆ್ಯಂಡ್ ಯು ಕ್ಯಾನ್ ಸಿ ದ ಬಾರ್ಡರ್ ಡಿಸೈನ್ ಆಫ್ ದ ಗ್ರನೈಟ್ ಫ್ಲೋರಿಂಗ್. ಹಾಲಲ್ಲಿರುವಂತಹ ಗ್ರನೈಟ್ ಫ್ಲೋರಿಂಗು, ಬ್ಲ್ಯಾಕ್ ಕಲರ್ ಗ್ರನೈಟ್ ಯೂಸ್ ಮಾಡಿದರೆ ಅದಕ್ಕೆ ಮಾಡಿರುವಂತಹ ನೀವು ನೋಡಬಹುದು. ಸಿ ದಿಸ್ ಇಸ್ ದಿ ಬಾರ್ಡರ್ ಸ್ಕೆಚಿಂಗ್ ಅಂತ ಏನು ಕರಿತೀವಿ, ಅದನ್ನು ಮಾಡಿದರೆ. ಇದು TV ಯೂನಿಟ್, ಎಂಟ್ರೆನ್ಸಲ್ಲೇ ಇರುವಂತಹ TV ಯೂನಿಟ್ ಇದು. ಇದಕ್ಕೂ ಸಹ ಅಷ್ಟೇ ಲೈಟ್ಸ್ಗಳನ್ನ ನೋಡ್ಬೋದು. ಹಿಂಭಾಗದಲ್ಲಿ ಇರುವಂಥದ್ದು ಇದು ಅಷ್ಟೇ. ಇದು ಪೇಂಟಿಂಗ್ ಅಲ್ಲ, ದಿಸ್ ಇಸ್ ಆಲ್ಸೋ ಪ್ಲೈವುಡ್. ಸ್ಟೋರೇಜ್ ಯೂನಿಟ್ ಇದೆ ಇದ್ರ ಕೆಳಗೆ. DTH ಕೇಬಲ್ನ ಈಗಾಗಲೇ ಮಾಡಿದ್ದಾರೆ. CCTV ಕ್ಯಾಮ್ರಾಗೆ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ಏನು ನಾನು ಇವಾಗ ನಿಮಗೆ ಹಾಲ್ ಲಿವಿಂಗ್ ಏರಿಯಾ ಏನು ತೋರಿಸಿದೆ, ಇಲ್ಲಿ ಈಸಿಲಿ ನೀವು ಒಂದು 8 to 10 ಸೀಟರ್ ಸೋಫಾನ ಹಾಕ್ಕೋಬೋದು. ಮಧ್ಯದಲ್ಲಿ ಟೀ ಪಾಯಿಂಟ್ಸ್ ಇಟ್ಟರೂ ಸಹ ಸುತ್ತಲೂ, ಅಂದರೆ ಸೋಫಾ ಒಂದು ಕಡೆ, TV ಒಂದು ಕಡೆ, ಮಧ್ಯದಲ್ಲಿ ಟೀ ಪಾಯಿಂಟ್ ಇದ್ರೆ ಸುತ್ತಲೂ ಓಡಾಡಿಗೆ ಯಾವುದೇ ತರಹ ಅಡಚಣೆಗಳಿಲ್ಲದ ಹಾಗೆ ನೀವು ಈ ಮನೆಯಲ್ಲಿ ಹಾಲ್ನ ಯೂಟಿಲೈಸ್ ಮಾಡ್ಬೋದು. ನಾನು ಈಗ ದಿಸ್ ಇಸ್ ದಿ ಈಸ್ಟ್ ಫೇಸಿಂಗ್. ಇನ್ನೊಂದು ವಿಷಯ ಮರ್ತಿದ್ದೆ, UPS ಪಾಯಿಂಟ್ ಇಲ್ಲೇ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದಿ ಈಸ್ಟ್ ಫೇಸಿಂಗ್. ಸೌತ್ ಕಡೆಯಿಂದ ನಾನು ಎಂಟ್ರಾಗಿ, ಇದು ಮನೆಯ ಬಾಗಿಲು ಈಸ್ಟಿಗಿದೆ. ನಾನು ಈಸ್ಟಿಂದ ಒಳಗೆ ಬರ್ತೀನಿ. ಒಳಗೆ ಬಂದು ಸಹ ಡೈರೆಕ್ಟಾಗಿ ನೀವು ನೋಡೋ ಅಂಥದ್ದು ಗಣಪತಿ ಕಾರ್ವಿಂಗ್, ಟೀಕಲ್ಲಿ ಮಾಡಿರುವಂತಹ ಗಣಪತಿ ಕಾರ್ವಿಂಗು. ಅದ್ರ ಮೇಲೆ ಗ್ಲಾಸ್ಗೂ ಸಹ ಇಚಿಂಗ್ ಮಾಡಿದ್ದಾರೆ. ಗಣಪತಿಯ ಮುಖ ಇದೆ ನೋಡಿ. ಇಲ್ಲೂ ಸಹ ಒಳಗೆ ಒಬ್ಬರು ಕಂಫರ್ಟಬಲಾಗಿ ಕೂತು ಪೂಜೆನ ಮಾಡಲಿಕ್ಕೆ ಮಾಡುವಷ್ಟು ಇದಿದೆ. ಇವಾಗಲೇ ಟೀಕ್ ಕಾರ್ವಿಂಗ್ ನೋಡಿದ್ದೀರಿ ಗಣಪತಿದು, ಬಹಳ ಚೆನ್ನಾಗಿದೆ. ದಿಸ್ ಇಸ್ ಫೇಸಿಂಗ್ ಈಸ್ಟ್, ಅಂದರೆ ನಾವು ವೆಸ್ಟಿಗೆ ನಿಂತ್ಕೋತೀವಿ. ದೇವರ ಮನೆ ಫೇಸಿಂಗ್ ಈಸ್ಟ್. ಸೂರ್ಯ ಹುಟ್ಟುವ ಮುಖವಾಗಿ ಇರುವಂತಹ ಪೂಜಾ, ಅಂದರೆ ಪೂಜೆ ಮಾಡುವಂತಹ ಕೋಣೆ ಇದು. ನಾನು ಮೇನ್ ಎಂಟ್ರೆನ್ಸ್ನ ಈ ಕಡೆಯಿಂದ ಬಂದು ಐ ಆಮ್ ಎಂಟ್ರಿಂಗ್ ಟುವರ್ಡ್ಸ್ ದಿ ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾದಲ್ಲಿ ನಾನೀಗ ಎಂಟ್ರೆನ್ಸಲ್ಲಿ ಬರಬೇಕಾದ್ರೆ ಒಂದು ವಿಚಾರ ಹೇಳಿದೆ, ಇದನ್ನು ಯಾಕೆ ಮಾಡಿದ್ದಾರೆ ಅಂತ. ಇಲ್ಲಿ ಗಾಳಿ, ಬೆಳಕಿಗೆ ಗಾಳಿಗೊಂದು ಓಪನ್ ಕಿಟಕಿ ಕೊಟ್ಟಿದ್ದಾರೆ, ಬೆಳಕಾಗಿ ಕ್ಲೋಸ್ಡ್ ಎಲ್ ಶೇಪಲ್ಲಿರುವಂಥ ಕಿಟಕಿ ಕೊಟ್ಟಿದ್ದೀವಿ. ಇಲ್ಲಿ ಈಸಿಲಿ 4 to 6 ಸೀಟರ್ ಡೈನಿಂಗ್ ಟೇಬಲ್ ಹಾಕ್ಕೋಬೋದು. ಪೆಡೆಸ್ಟ್ರಿಯಲ್ ಅಂದರೆ ಫುಲ್ ಸೈಜ್ ಒಂದೇ ಪೀಸ್. ನೀವು ನೋಡಿ, ಸಿಂಕ್ ಇದೆ, ಮಿರರ್ಸ್ ಹಾಕಿದ್ದಾರೆ, ಟವಲ್ ರಾಡ್ ಇದೆ. ಮತ್ತು ಈ ಭಾಗ ನೀವು ಇದನ್ನು ಗಮನಿಸಬೇಕಾಗಿರುವಂಥ ವಿಚಾರ, ಇಲ್ಲಿ ನೋಡಿ
ಇಲ್ಲೇನು ಮಾಡಿದ್ದಾರೆ ಅಂತಂದರೆ ಈ ಥರ ಒಂದು ಓಪನ್ ಶೋಕೇಸ್ ಅನ್ನು ನಾನು ಇಲ್ಲಿ ಕಟ್ಲರಿ ಯೂನಿಟ್ ಇಟ್ಕೊಳಕ್ಕೆ ಮಾಡಿದ್ದಾರೆ. ಇಲ್ಲಿ ಓಪನ್ ಶೋಕೇಸ್ ಮಾಡಿದ್ದಾರೆ, ಬಹಳ ಚೆನ್ನಾಗಿದೆ. ಗಿಫ್ಟ್ ಐಟಮ್ಸ್ಗಳು ನಿಮ್ಮ ಮನೆಯಲ್ಲಿ ಇನ್ಯಾರ ಕೊಟ್ಟಿರೋಂಥ ಗುರುದೇವರುಗಳ ಫೋಟೋ ಇರ್ಬೋದು, ಹಿರಿಯರ ಫೋಟೋಗಳಿರ್ಬೋದು. ಬಟ್ ಆ ಥರ ಒಂದು ಶೋ ಪೀಸ್ಗಳನ್ನ ಇಟ್ಕೊಳ್ಳಿಕ್ಕೆ ಎರಡು ಸೈಡು ಯೂಸ್ ಆಗೋಂಗೆ, ಅಂದರೆ ಈ ಕಡೆಯಿಂದ ಅಡುಗೆ ಮನೆಗೆ, ದೇವ್ರ ಮನೆಗೆ, ಪ್ಲಸ್ ಈ ಕಡೆಯಿಂದ ಒಂದು ಹಾಲ್. ನಾನು ಇದನ್ನು ಬಾಗಿಲನ್ನ ಹಾಕಿ ತೋರಿಸ್ತೀನಿ, ಈ ಕಡೆಗೂ ಸಹ ಬಂದು ನೋಡ್ಬೋದು. ಸೊ ಈ ವ್ಯೂ ನಿಮಗೆ ನಾನು ತೋರಿಸಿರಲಿಲ್ಲ, ಅದಕ್ಕೋಸ್ಕರ CNC ಕಟಿಂಗ್ ವುಡ್ ಇದು. ಆ್ಯಕ್ಚುಲಿ ದಿಸ್ ಇಸ್ ವುಡ್ಡಲ್ಲಿ CNC ಕಟಿಂಗ್ ಮಾಡಿ ಇಲ್ಲೂ ಸಹ ಓಪನ್ ಶೋಕೇಸ್ ಥರ ಮಾಡಿ ಬಾಗಿಲು ಹಾಕಿದಾಗ ಇದು ಕಾಣುತ್ತೆ. ನಾನು ಬಾಗಿಲು ತೆಗೆದಿದ್ದೆ ಹಾಕಲೇ ವೀಡಿಯೋ ಮಾಡಬೇಕಾದ್ರೆ ಕಾಣಿಸ್ತಿರಲಿಲ್ಲ. ಓಕೆ, ಕಮಿಂಗ್ ಬ್ಯಾಕ್ ಟು ದಿ ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾ ಹೇಳಿದೆ ನಿಮ್ಗೆ ಈಗಾಗಲೇ. ಒಂದು 4 to 6 ಸೀಟರ್ ಇಲ್ಲಿ ನೀವು ಡೈನಿಂಗ್ ಟೇಬಲ್ ಹಾಕ್ಕೋಬೋದು. ಕಂಟಿನ್ಯೂಯಿಂಗ್ ಟು ದಿ ಕಿಚನ್ ಏರಿಯಾ, ಎಲ್ ಶೇಪಲ್ಲಿ ಗ್ರನೈಟ್ ಸ್ಲ್ಯಾಬ್ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು ಡಿಸೈನ್ ಲೈಟ್ಗಳು ಕೊಟ್ಟಿದ್ದಾರೆ, ಸಿಂಕ್ ಇದೆ, ಮೂವೇಬಲ್ ಟ್ಯಾಪ್ಗಳು ಕೊಟ್ಟಿದ್ದಾರೆ, ರೆಫ್ರಿಜರೇಟರ್ ಪಾಯಿಂಟ್, ರೆಫ್ರಿಜರೇಟರ್ ಮತ್ತು ಮೈಕ್ರೋವೇವ್ನ ಇಲ್ಲೇ ಇಟ್ಕೊಳ್ಳಿಕ್ಕೆ ಪಾಯಿಂಟ್ ಸಹ ಮಾಡಿದ್ದಾರೆ. ಮಾಡ್ಯುಲರ್ ಸ್ಟೈಲಲ್ಲಿ ಇರುವಂತಹ ಕಿಚನ್ ಯೂನಿಟ್ ಇದು. ಸೊ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ರೂಮ್ ನಂಬರ್ 1. ನೀವು ಎಂಟ್ರೆನ್ಸ್ ನೋಡಿದ್ರಿ, 2 ಕಾರ್ಗಳನ್ನ ಪಾರ್ಕ್ ಮಾಡುವಂಥ ಎಂಟ್ರೆನ್ಸ್ ನೋಡಿದ್ರಿ. ಓಕೆ, ಹಾಲ್ ನೋಡಿದ್ರಿ, ಕಿಚನ್ ಏರಿಯಾ ನೋಡಿದ್ರಿ, ಪೂಜಾ ರೂಮ್ ನೋಡಿದ್ರಿ, TV ಯೂನಿಟ್ಟು, ಪ್ಲಸ್ ವಾಟರ್ ಫಾಲ್ಸ್ ಇರುವಂತಹ ಹ್ಯಾಂಡ್ಮೇಡ್ ಪೇಂಟಿಂಗ್ ಸಹ ನೋಡಿದ್ರಿ. ಫಾಲ್ ಸೀಲಿಂಗ್ ಅಟ್ ದಿ ಹಾಲ್ ಅದನ್ನು ನೋಡಿದಿರಿ. ಸೊ ಐ ಆಮ್ ಎಂಟ್ರಿಂಗ್ ದಿ ರೂಮ್ ನಂಬರ್ 1. ಮೊದಲನೇ ರೂಮ್ ಒಳಗೆ ಎಂಟ್ರ್ ಆಗ್ತಾ ಇದ್ದೀನಿ. ಇಲ್ಲೂ ನಾನು ಈಗಾಗಲೇ ಹೇಳಿದಂತೆ ಈ ಮನೆಯ ಎಲ್ಲ ಡೋರ್ಸು, ವಿಂಡೋಸು, ಫ್ರೇಮ್, ಶಟರ್ಗಳೆಲ್ಲವೂ ಫಸ್ಟ್ ಕ್ವಾಲಿಟಿ ಟೀಕ್ ವುಡ್. ಇದು ಸಹ ಅಷ್ಟೇ, ದಿಸ್ ಇಸ್ ಆಲ್ಸೋ ಟೀಕ್ ವುಡ್ ಡೋರು, ಮತ್ತು ಇದಕ್ಕೆ ಯೂಸ್ ಮಾಡಿರೋಂತಹ ಫ್ರೇಮು ಇದು ಎರಡೂ ಟೀಕ್ ಆಗಿರುತ್ತೆ. ಬನ್ನಿ, ಐ ಕಂಟಿನ್ಯೂಯಿಂಗ್ ವಿತ್ ಗ್ರಾನೈಟ್ ಫ್ಲೋರಿಂಗ್. 3 ಶೋಕೇಸ್ ಪಾಯಿಂಟ್ ವಿತ್ ಲೈಟ್ಸ್ ಮಾಡಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೋಬ್ಗಳಿದೆ, ಮೇಲೆ ಸ್ಟೋರೇಜ್ ಸ್ಪೇಸ್ ಇದೆ. ಇದಕ್ಕೆ ಆದಂತಹ ಒಂದು ವಾಶ್ರೂಮ್, ಅಂದರೆ ಅಟ್ಯಾಚ್ ಬಾತ್ರೂಮ್ ಸಹ ಇದೆ. ಸ್ಟ್ಯಾಂಡರ್ಡ್ ನಾನು ಈ ಮನೇಲಿ ಎಲ್ಲೇ ನೀವು ಕನ್ಸೀಲ್ಡ್ ಟ್ಯಾಂಕ್ಗಳಿದೆ, ವಾಟರ್ ಹೀಟರ್ ಪಾಯಿಂಟ್ ಮಾಡಿದ್ದಾರೆ, ಜಾಗ್ವಾರ್ ವಾಟರ್ ಫಿಟ್ಟಿಂಗ್ಸ್ಗಳಿದೆ. ನೀವು ವಾಟರ್ ಹೀಟರ್ನ ಹಾಕಲಿಕ್ಕೆ ಈಗಾಗಲೇ ಆಪ್ಷನ್ ಮಾಡಿದ್ದಾರೆ. ಶವರ್ಸ್ಗಳನ್ನ ಈಗಾಗಲೇ ಇನ್ಸ್ಟಾಲ್ ಮಾಡಿದ್ದಾರೆ. ಬನ್ನಿ, ಈಗ ಐ ವಿಲ್ ಮೂವ್ ಟುವರ್ಡ್ಸ್ ದಿ ರೂಮ್ ನಂಬರ್ 2. 2ನೇ ರೂಮ್ ಒಳಗೆ ಹೋಗ್ತಾ ಇದ್ದೀನಿ ನಾನು. ಐ ಹ್ಯಾವ್ ಕ್ರಾಸ್ ದಿ ಹಾಲಿಂದ ನಾನು ಇವಾಗ ರೂಮ್ ಒಳಗೆ ಬಂದೆ. ಸೊ ಇದು ರೂಮ್ ನಂಬರ್ 2. ಇದಕ್ಕೂ ಸಹ ರೂಮ್ ನಂಬರ್ 1ನಲ್ಲೂ ಅಟ್ಯಾಚ್ ಬಾತ್ರೂಮ್ ತೋರಿಸ್ತೀನಿ. ಇದು ರೂಮ್ ನಂಬರ್ 2, 30-50 ಸೈಟ್ನಲ್ಲಿ ಕಟ್ಟಿರುವಂತಹ ಮನೆ ಇದು. ಅಲ್ಲೂ ನೀವು ಅದಕ್ಕಿಂತ ಈ ರೂಮ್ ದಿಸ್ ಇಸ್ ಮಚ್ ಮೋರ್ ಬಿಗರ್. ನೀವು ನೋಡೋದು ಸ್ಲೈಡಿಂಗ್ ವಾರ್ಡ್ರೋಬ್ಗಳಿದೆ, ಓಪನಿಂಗ್ ಡೋರ್ ಶೆಲ್ಫ್ಗಳು, ಅಂದರೆ ಲಾಫ್ಟ್ ಮಾಡಿದ್ದಾರೆ. 2 ಕಿಟಕಿಗಳು ಇಟ್ಟಿದ್ದಾರೆ, 2ಕ್ಕೂ ಕರ್ಟನ್ ರಾಡ್ಗಳನ್ನ ಹಾಕಿದ್ದಾರೆ. ಈಗಾಗಲೇ ಅಲ್ಲೇ ತೋರಿಸಿದಂತೆ ಇಲ್ಲೂ ಸಹ ಬನ್ನಿ. ಕನ್ಸೀಲ್ಡ್ ಕಮೋಡ್, ಇದು ಬಹಳ ಒಳ್ಳೆ ಕ್ವಾಲಿಟಿಯ ಕನ್ಸೀಲ್ಡ್ ಕಮೋಡ್ ಇದೆ. ಆಯ್ತು, ಅದರ ಪಕ್ಕದಲ್ಲೇ ಜಾಗ್ವಾರ್ದು ಫಿಟ್ಟಿಂಗ್ಗಳಿದೆ, ಶವರ್ ಇದೆ, ಟ್ಯಾಂಕ್, ಅಂದರೆ ಓವರ್ ಹೆಡ್ ಟ್ಯಾಂಕ್ ಇಂದ ನೀವು ಸಪ್ಲೈ ಮಾಡಿ ಇಲ್ಲಿಗೆ ವಾಟರ್ ಹೀಟರ್ ಸಹ ಹಾಕ್ಕೊಳ್ಳಿಕ್ಕೆ ಈಗಾಗಲೇ ಪ್ರಾವಿಷನ್ಸ್ನ ಮಾಡಿದ್ದಾರೆ. ಸಿಂಕ್ಗಳು ಕೊಟ್ಟಿದ್ದಾರೆ, ಆ್ಯಂಟಿ ಸ್ಕಿಡ್ ಟೈಲ್ಸ್ ಇದೆ, ಸಿಂಕ್ ಇದೆ, ಟವಲ್ ರಾಡ್ ಇದೆ, PVC ಡೋರ್ಸ್, ವಾಟರ್ ಪ್ರೂಫ್ PVC ಡೋರ್ಸ್ಗಳನ್ನ ಹಾಕಿದ್ದಾರೆ. ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ರೂಮ್ ನಂಬರ್ 3. 3ನೇ ರೂಮ್ ಒಳಗೆ ಎಂಟ್ರ್ ಆಗ್ತಾ ಇದ್ದೀನಿ. ಬನ್ನಿ, ಯು ಕ್ಯಾನ್ ಕಾಲ್ ದಿಸ್ ಆಸ್ ದಿ ಗೆಸ್ಟ್ ರೂಮ್ ಆರ್ ದಿ ಕಿಡ್ಸ್ ರೂಮ್. ನಿಮ್ಮ ಮನೆಗೆ ಬಂದಿರೋ ಅತಿಥಿಗಳು ಮತ್ತು ನಿಮ್ಮ ಮಕ್ಕಳಿಗಾಗಿ ಚಿಕ್ಕ ರೂಮ್ ಇದು, ಸ್ಮಾಲರ್ ಸೈಜ್. ಯಾಕೆಂದರೆ ಇದು 2ಕ್ಕೂ ಕಂಪೇರ್ ಮಾಡಿದ್ರೆ ಈ ರೂಮ್ ಸ್ವಲ್ಪ ಚಿಕ್ಕದಾಗಿದೆ. ಸೊ 30-50 ಸೈಟ್ ಇರೋದ್ರಿಂದ 3 ರೂಮು, ಇದು 3ನೇ ರೂಮಲ್ಲಿದ್ದೀನಿ. ಬಟ್ ಆದರೆ ಇಲ್ಲೂ ಸಹ ಬಿಗ್ ಸೈಜ್ ವಾರ್ಡ್ರೋಬು, ಮೇಲ್ಗಡೆ ಲಾಫ್ಟು, ಫಾಲ್ ಸೀಲಿಂಗು, ಫ್ಯಾನು, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್, ಆಲ್ಮೋಸ್ಟ್ ಎಲ್ಲವೂ ಈ ಕಂಪ್ಲೀಟ್ ಆಗಿರುವಂತಹ ಮನೆ. ಇಲ್ಲೇನು ಪೆಂಡಿಂಗ್ ವರ್ಕ್ಗಳು ನನ್ನ ಕಣ್ಣಿಗೆ ಇನ್ನೂ ಕಾಣಿಸಿಲ್ಲ. ಸೊ ದಿಸ್ ರೂಮ್ ನಂಬರ್ 3, 3 ಬೆಡ್ರೂಮು. ಇದಾದ ನಂತರ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಇಲ್ಲೇ ಪಾಯಿಂಟ್ ಕೊಟ್ಟಿದ್ದಾರೆ. ಹ್ಯಾಂಡ್ ವಾಶ್ ಇದೆ, ಹ್ಯಾಂಡ್ ವಾಶ್ ಇಲ್ಲೂ ಇದೆ. ಹ್ಯಾಂಡ್ ವಾಶು ಅಕಸ್ಮಾತ್ ಆ ಸಿಂಕ್ ಇಲ್ಲ ನೀವು ಡೈನಿಂಗ್ ಏರಿಯಾಲಿದೆ, ಇಲ್ಲ, ಖಂಡಿತವಾಗ್ಲೂ ಸಿಂಕ್ ಡೈನಿಂಗ್ ಏರಿಯಾದಲ್ಲಿದೆ, ಕೊಟ್ಟಿದ್ದಾರೆ. ಅದು ಸಿಂಗಲ್ ಪೀಸ್, ಬಹಳ ಚೆನ್ನಾಗಿರುವಂತಹ ಫಸ್ಟ್ ಕ್ವಾಲಿಟಿ ಹಾಕಿದ್ದಾರೆ. ದಿಸ್ ಇಸ್ ಬಾತ್ರೂಮ್ ನಂಬರ್ 3. 2 ರೂಮಲ್ಲಿ 2 ಬಾತ್ರೂಮ್ ಈಗಾಗಲೇ ತೋರಿಸಿದ್ದೀನಿ. ಇದು ಬಾತ್ರೂಮ್ ನಂಬರ್ 3. ಇಲ್ಲೂ ಸಹ ಆ್ಯಂಟಿಸ್ಕಿಡ್ ಟೈಲ್ಸ್ಗಳು ನೋಡ್ಬೋದು. ವಾಟರ್ ಹೀಟರು, ಸಿಂಕ್ಗೆ ಆಪ್ಷನ್ ಮಾಡಿದ್ದಾರೆ. ಜಾಗ್ವಾರ್ದು ಮಿಕ್ಸರ್ಗಳಿದೆ, ಶವರ್ ಇದೆ. ಸೊ ಇಲ್ಲಿಗೂ ಕಮೋಡ್ ಮತ್ತು ಹ್ಯಾಂಡ್ ವಾಶ್ನ ಹಾಕಿ ಕೊಡ್ತಾರೆ. ಮೇಲ್ಗಡೆ, ಇದ್ರ ಮೇಲ್ಗಡೆ ನಿಮ್ಮ ಮನೆಯ ಸಾಮಾನುಗಳು ಇಟ್ಕೊಳ್ಳೋಕ್ಕೆ ಅಟ್ಟ ಅಂತ ಏನು ಹೇಳ್ತೀವಿ, ಆ ಪ್ರಾವಿಷನ್ನ ಮಾಡಿದ್ದಾರೆ. ಸೊ ನಾನು 3 ರೂಮ್ ಮನೆ, ಈ 3 ಬಾತ್ರೂಮ್ಗಳನ್ನ ತೋರಿಸಿದ್ದೀನಿ. ನಾನೀಗ ಮನೆಯ ಹಿತ್ತಲು, ಅಂದರೆ ಮನೆಯ ಬ್ಯಾಕ್ ಯಾರ್ಡ್ ಆಫ್ ದ ಪ್ರಾಪರ್ಟಿಗೆ ಹೋಗ್ತಾ ಇದ್ದೀನಿ. ಬನ್ನಿ, ಇಲ್ಲೂ ಸಹ ಆ್ಯಂಟಿಸ್ಕಿಡ್ ಟೈಲ್ಸ್ ಹಾಕಿದರೆ ಇಂಡಿಯನ್ ಸ್ಟೈಲ್ ಕಮೋಡ್ ಇದೆ. ಸೊ ಅಲ್ಲಿಗೆ ಹೇಳಬೇಕು ಅಂದರೆ 3 ರೂಮು
3 ಬೆಡ್ರೂಮು, 3 ಟಾಯ್ಲೆಟು, 4ನೇದಿದು. ಸೊ 4 ಟಾಯ್ಲೆಟ್ ಆಯಿತು. ಹಿಂದೆ ಸರಿಸುಮಾರು 10,000 ಲೀಟರ್ ಸಂಪಿದೆ, 1,000 ಲೀಟ್ರ್ ಓರೆ ಟ್ಯಾಂಕ್ ಹಾಕಿದ್ದಾರೆ, ಆ್ಯಂಟಿಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ನೀವು ವಾಷಿಂಗ್ ಮಿಷಿನಲ್ಲಿ ಬಟ್ಟೆಗಳನ್ನ ಒಗೆದು, ಇಲ್ಲಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಒಗೆದು ಇಲ್ಲೇ ಒಣಗ ಹಾಕ್ಕೊಳ್ಳಿಕ್ಕೆ ಆಪ್ಷನ್ ಇದೆ. ಫುಲ್ ಆ್ಯಂಡ್ ಡ್ರೈ ಹಾಕ್ಕೊಂಡ್ರೆ ನೀವು ಇಲ್ಲೇ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಒಗೆದು ಇಲ್ಲೇ ಒಣಗ ಹಾಕ್ಕೊಂಡು ಇಲ್ಲೇ ಡ್ರೈ ಮಾಡ್ಕೋಬೋದು. ಮಳೆ ಬರದೇ ಇರೋ ಥರ ವಿತ್ ಸೇಫ್ಟಿ ಗ್ರಿಲ್ಸ್ಗಳನ್ನ ಹಾಕಿದ್ದಾರೆ. ಸೊ ದಿಸ್ ಕಂಪ್ಲೀಟ್ಸ್ ದಿ ಪ್ರಾಪರ್ಟಿ. ಹೇಗಿದೆ, ಮೆಟೀರಿಯಲ್ ಏನು ಯೂಸ್ ಮಾಡಿದ್ದಾರೆ ಅನ್ನೋದನ್ನು ನಾನು ಐ ಥಿಂಕ್ ಹೇಳಿದ್ದೀನಿ. ಕಾಲಮ್ ಅಂದರೆ ಪಿಲ್ಲರ್ಗಳನ್ನ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ. ಮುಂದಿನ ಬರೋ ದಿನಗಳಲ್ಲಿ ನೀವು ಅಕಸ್ಮಾತಾಗಿ ನಾನು ಇದರ ಮೇಲೆ ಇನ್ನೂ ಮನೆಗಳನ್ನ ಮನೆ ಕಟ್ಟಬೇಕು ಅಂತ ಇದ್ದವರು ಖಂಡಿತವಾಗ್ಲಿ ಇದು ಸಿಂಗಲ್ ಫ್ಲೋರ್ ಮನೆ. ಸೊ ಇನ್ನೂ ಕಟ್ಟಬಹುದು, ಯಾಕಂದರೆ ಪಿಲ್ಲರ್ಗಳು ಹಾಕಿರೋದ್ರಿಂದ ಇಟ್ ಕ್ಯಾನ್ ಟೇಕ್ ದ ಲೋಡ್ ಆ್ಯಂಡ್ ಯು ಕ್ಯಾನ್ ಬಿಲ್ಡ್ ಅನದರ್ ಫ್ಲೋರ್ ಅಬೌವ್ ದಿಸ್ ಪ್ರಾಪರ್ಟಿ. ಮೈಸೂರು JP ನಗರ ರಿಂಗ್ ರೋಡ್ ಇಂದ ಸರಿಸುಮಾರು 3.5 ಕಿಲೋಮೀಟರ್ ಒಳಗೆ ಇರುವಂತಹ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡ ಮಾನ್ಯತೆ ಪಡೆದಿರುವಂತಹ, ಮೂಡಾದಿಂದ ಪ್ಲ್ಯಾನ್ ಅಪ್ರೂವಲ್, ಮೂಡಾದಿಂದ ಖಾತಾ ಮತ್ತು ಮೂಡ ಕಂದಾಯ ಹೊಂದಿರುವಂತಹ ಮನೆ ಇದು. 3 ಬೆಡ್ರೂಮು, 30-50 1,500 ಸ್ಕ್ವೇರ್ ಫೀಟ್ ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಮನೆ ಸೇಲ್ಗಿದೆ. ಅಕಸ್ಮಾತ್ if somebody has joined this video now and if they're wondering where this house is, from Mysore city center, from railway station, bus stand, Mysore Palace, this location about say 8 kilometers. This is a Muda approved residential layout wherein they have built about say about 10 to 12 squares of super built up area, almost furnished. This property is for sale. For more info on this property, for property visit and other details, ಕೆಳಗೆ ಡಿಸ್ಕ್ರಿಪ್ಷನ್ ನಂಬರ್ ಇರುವಂತಹ ದೂರವಾಣಿ ಸಂಖ್ಯೆನ ನೀವು ಸಂಪರ್ಕಿಸ್ಬೋದು. ನಾವು ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ತೊಗೊಂಡು ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದಗಳು. ಬಾಯ್.